ನೀವೇನಾದರೂ ಕನ್ನಡ ಭಾಷೆಯಲ್ಲಿ ಮನೆಯಿಂದ ಮಾಡುವಂಥ ಕೆಲಸನ ಹುಡುಕ್ತಾ ಇದ್ದೀರಾ? 1 ಗಂಟೆಗೆ ನಿಮಗೆ ₹400ವರೆಗೂ ಸ್ಯಾಲ್ರಿನ ಕೊಡ್ತಾ ಇದ್ದಾರೆ. ಹಾಗೆ ನೀವಿಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು. ಜಸ್ಟ್ 12th ಪಾಸ್ ಆಗಿದ್ದೀವಿ ಅಂದರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನಿಮ್ಮ ಒಂದು ಮೊಬೈಲ್ ಫೋನಿಂದನೇ ನೀವಿಲ್ಲಿ ಆರಾಮಾಗಿ ಕೆಲಸನ ಮಾಡ್ಬೋದು. ಈ ರೀತಿಯಾದಂಥ ಕೆಲಸನ ನೀವೇನಾದರೂ ಹುಡುಕ್ತಾ ಇದ್ದರೆ ಸ್ಕಿಪ್ ಮಾಡದೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಒಂದು ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಪೆಷಲಿ ಕಂಪ್ನಿಯವರೇ ನೀವೇನಾದರೂ ಸ್ಟೂಡೆಂಟ್ಸ್ಗಳಾಗಿದ್ದೀರಾ, ಹೌಸ್ ವೈಫ್ಸ್ಗಳು, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾಯಿದ್ರು ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗೆ ನೀವಿಲ್ಲಿ ಪಾರ್ಟ್ ಟೈಮ್, ಫುಲ್ ಟೈಮ್, ಫ್ರೀಲ್ಯಾನ್ಸಿಂಗ್ ಯಾವ ರೀತಿ ಬೇಕಾದರೂ ಕೆಲಸನ ಮಾಡ್ಬೋದು. ಯಾಕಂದರೆ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಹಾಗೆ ನಿಮಗೆ ಇಲ್ಲಿ ನೀವು ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದಾಗಿರುತ್ತೆ, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಜಸ್ಟ್ 12th ಪಾಸ್ ಆಗಿದ್ದೀವಿ, ಬೇರೆ ಏನೂ ಕೋರ್ಸಸ್ ಮಾಡಿಲ್ಲ, ಏನೂ ಸ್ಕಿಲ್ಸ್ಗಳಿಲ್ಲ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ಹಾಗೆ ನಿಮಗಿಲ್ಲಿ ಪರ್ ಅವರ್ ನಿಮಗೆ $4ವರೆಗೂ ಪೇಮೆಂಟ್ಸ್ನ ಮಾಡ್ತಾ ಇದ್ದಾರೆ. ಅಂದರೆ 400ವರೆಗೂ ನಿಮಗೆ ಪರ್ ಅವರ್ ನಿಮಗಿಲ್ಲಿ ಸಿಗ್ತಾ ಹೋಗುತ್ತೆ. ಎಷ್ಟು ಅವರಿನ ಕೆಲಸ ಮಾಡ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ನ ನೀವಿಲ್ಲಿ ಮಾಡ್ಬೋದು. ಹಾಗೆ ನೀವಿಲ್ಲಿ ಯಾವುದೇ ರೀತಿ ಕಾಲಿಂಗ್, ಸೇಲ್ಸ್, ಟಾರ್ಗೆಟ್ ರಿಲೇಟೆಡ್ ಜಾಬ್ಸ್ನ ಮಾಡೋ ನೆಸೆಸಿಟಿ ಇರೋದಿಲ್ಲ. AI ಡೇಟಾ ಮೂಲಕ ಟ್ರೈನ್ ಮಾಡುವಂಥದ್ದು ಅಥವಾ ಅಪ್ಡೇಟ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ನಾನು ಒಂದು ಕನ್ನಡ ಭಾಷೆಯಲ್ಲಿರುವಂಥ ರೋಲ್ಗಳನ್ನ ಓಪನ್ ಮಾಡಿ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ನೀವಿಲ್ಲಿ ಅವರ ವೆಬ್ಸೈಟಲ್ಲಿರುವಂಥ ಸಾಕಷ್ಟು ರೋಲ್ಸ್ಗಳನ್ನು ಕೂಡ ಓಪನ್ ಮಾಡಿ ನಿಮಗೆ ಯಾವ ರೋಲ್ ಬೇಕು ಆ ರೋಲ್ಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನಾವಿಲ್ಲಿ RWS ಕಂಪನಿಗೆ ಅಪ್ಲೈನ ಮಾಡ್ತಾ ಇರೋವಂಥದ್ದು. ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನಾವಿಲ್ಲಿ ಅಪ್ಲೈನ ಮಾಡ್ತಾ ಇದ್ದೀವಿ. ಅದರಿಂದ ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕಾಗಿರುತ್ತೆ. ನಾನು ಈ ವಿಡಿಯೋದಲ್ಲಿ ಎಲ್ಲ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಹೇಗೆ ಸರ್ಚ್ ಮಾಡಬೇಕು ಅಂತ ಡೀಟೇಲ್ ಆಗಿ ಹೇಳಿದ್ದೀನಿ. ಆ ರೂಲ್ಸ್ಗಳನ್ನ ಓಪನ್ ಮಾಡುವಂಥದ್ದು ಕೂಡ ಸ್ವಲ್ಪ ಟ್ರಿಕ್ಕಿ ಇದೆ. ಸೊ ಅದನ್ನು ಕರೆಕ್ಟಾಗಿ ನೋಡಿ ನೀವು ಓಪನ್ನ ಮಾಡಬೇಕಾಗಿರುತ್ತೆ. ಅದರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿದ್ರೆ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಮೊದಲನೇದಾಗಿ ನೀವು RWS ಕೆರಿಯರ್ಸ್ ಅಂತ ಸರ್ಚ್ನ ಮಾಡಬೇಕು. ಅದಾದಮೇಲೆ ಬರುವಂಥ ಮೊದಲನೇ ವೆಬ್ಸೈಟ್ ಅಥವಾ ಲಿಂಕ್ನ ನೀವು ಕ್ಲಿಕ್ ಮಾಡಿ ಓಪನ್ನ ಮಾಡ್ಕೊಬೇಕಾಗಿರುತ್ತೆ. ಆಗ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಓಕೆನಾ? ಸೊ ಇದು ನಿಮಗೆ ಅವರ ಕೆರಿಯರ್ ಪೇಜ್ ಅಫಿಷಿಯಲ್ ಆಗಿ ಕಾಣಿಸ್ತಿರುತ್ತೆ. ಎಲ್ಲ ರೀತಿಯಾದಂಥ ಜಾಬ್ಸ್ಗಳಿಗೆ ಅವ್ರು ಇಲ್ಲಿ ಓಪನಿಂಗ್ಸ್ಗಳು ಇಟ್ಟಿರ್ತಾರೆ. ಅದನ್ನು ನೀವಿಲ್ಲಿ ಚೆಕ್ ಮಾಡ್ಕೊಬೋದು. ಯಾವ ಜಾಬ್ ಬೇಕೋ ಅದಕ್ಕೆ ನೀವಿಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದಾಗಿರುತ್ತೆ. ಇಲ್ಲಿ ನೀವು ಏನನ್ನ ಮಾಡಬೇಕು ಮೇನ್ ಆಗಿ ಅಂದರೆ ಫುಲ್ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿದ್ಮೇಲೆ ಇಲ್ಲಿ ಕೆರಿಯರ್ಸ್ ಅನ್ನೋ ಆಪ್ಷನ್ಸ್ ಕಾಣಿಸುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಾಂದರೆ ಲ್ಯಾಂಗ್ವೇಜ್ ಪ್ಲ್ಯಾಟ್ಫಾರ್ಮ್ಸ್ ಅಂತ ಇರುತ್ತೆ, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದಾಗಿರುತ್ತೆ. ಇಲ್ಲಿ ನೀವು ನಿಮ್ಮ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ಬಟ್ ಬೆಟರ್ ನಾನು ನಿಮಗೆ ಸಜೆಸ್ಟ್ ಮಾಡೋದು ಇಲ್ಲಿ ಕೆರಿಯರ್ಸ್ ಅನ್ನೋ ಆಪ್ಷನ್ ಇದೆ ಅಲ್ವಾ, ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಜಾಸ್ತಿ ಆಪ್ಷನ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ಒಂದೊಂದಾಗೆ ಜಾಬ್ಸ್ ಯಾವ ಡಿಪಾರ್ಟ್ಮೆಂಟಲ್ಲಿ ಬೇಕೋ ಅದನ್ನು ನೀವು ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ ನೀವು ಓಪನ್ ಮಾಡ್ತಾ ನೋಡ್ಬೋದು. ಇಲ್ಲಿ ಗ್ಲೋಬಲ್ ಆಪರ್ಚುನಿಟೀಸ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಕಂಪ್ಲೀಟ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇರೋವಂಥ ಓಪನಿಂಗ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ನೀವು ಇಲ್ಲಿ ನೋಡ್ಬೋದು. ಸ್ವಲ್ಪ ಲೋಡ್ ಆಗ್ತದೆ. ಲೋಡ್ ಆದಮೇಲೆ ನಿಮಗೆ ಅದನ್ನು ತೋರಿಸ್ಕೊಡ್ತೀನಿ. ನೋಡ್ಬೋದು ಹಲೋ ವರ್ಲ್ಡ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೀವು ಬೇಕಾದರೆ ಇಲ್ಲಿ ಜಾಬ್ನ ಸರ್ಚ್ ಮಾಡ್ಬೋದು. ಯಾವ ಡಿಪಾರ್ಟ್ಮೆಂಟಲ್ಲಿ ಲೈಕ್ ಡೇಟಾ ಅನಾಲಿಟಿಸ್ಟಾ, HR ಅಥವಾ ಯಾವ ಡಿಪಾರ್ಟ್ಮೆಂಟಲ್ಲಿ ನೀವು ವರ್ಕ್ ಮಾಡೋಕ್ಕೆ ಅಥವಾ ಯಾವ ರೂಲಲ್ಲಿ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಅದಾದಮೇಲೆ ಲೊಕೇಶನ್ ಆಗಿರ್ಬೋದು, ಟೈಪ್ ಪೊಸಿಷನ್ಸ್ಗಳನ್ನೆಲ್ಲ ನೀವು ಸರ್ಚ್ನ ಮಾಡ್ಬೋದು. ಬೆಟರ್ ಸರ್ಚ್ನ ಮಾಡಿದ್ರೆ ನಿಮಗೆ ಆಲ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಸೊ ನಾವು ಸರ್ಚ್ ಮಾಡಲ್ಲ, ಇರೋದನ್ನ ಓಪನಿಂಗ್ಸ್ ನೋಡ್ತೀವಿ ಅಂದರೆ ವ್ಯೂ ಆಲ್ ಓಪನಿಂಗ್ ಪೊಸಿಷನ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಆವಾಗ ನಿಮಗೆ ಇರೋವಂಥ ಎಲ್ಲ ಓಪನಿಂಗ್ ಸಜೆಷನ್ಸ್ಗಳು ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಎಲ್ಲದು ಕೂಡ 2026 ಪೋಸ್ಟ್ ಆಗಿರುವಂಥದ್ದು ಎಲ್ಲನೂ ಕೂಡ ನೀವು ಓಪನ್ ಮಾಡಿ ನೋಡ್ಬೋದು. ನಾನು ಇದರಲ್ಲಿ ಒಂದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ನಾನು ನಿಮಗೆ ಕನ್ನಡ ಭಾಷೆಯಲ್ಲಿ ಇರುವಂಥದ್ದನ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಇದರಲ್ಲಿ ಕನ್ನಡ ಭಾಷೆಯಲ್ಲಿ ಇರೋದನ್ನ ನಾನು ಸ್ಪೆಸಿಫಿಕ್ ಆಗಿ ಓಪನ್ ಮಾಡಿ ನಿಮಗೆ ಇವಾಗ ತೋರಿಸ್ಕೊಡ್ತೀನಿ. ಅದು ಬಿಟ್ಟು ಬೇರೆ ರೋಲ್ಗಳಿಗೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಎಲ್ಲ ಓಪನ್ ಮಾಡಿ ನೋಡ್ಬೋದು. ನಾನು ನಿಮ್ಗೆ ಆಲ್ರೆಡಿ ತೋರಿಸ್ತಾ ಇದ್ದೀನಿ, ಇಲ್ಲಿ ನೋಡ್ಬೋದು ನೀವು. ಲೈಕ್ ತೆಲುಗುಲಿದೆ, ಎಲ್ಲದರಲ್ಲೂ ಇದೆ. ನಾನು ಕನ್ನಡದಾಗ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಆ ಲಿಂಕ್ನು ಕೂಡ ಆದರೆ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ಅಲ್ಲಿಂದ ಕೂಡ ನೀವು ಚೆಕ್ಔಟ್ ಮಾಡ್ಬೋದಾಗಿರುತ್ತೆ. ಸೊ ನಾನಿಲ್ಲಿ ಕನ್ನಡ ರೋಲ್ಗೆ ಓಪನಿಂಗ್ ಇರುವಂಥ ಪೋಸ್ಟ್ನ ಓಪನ್ ಮಾಡಿದ್ದೀನಿ. ನೀವು ಇದನ್ನು ಡೈರೆಕ್ಟಾಗಿ ಇವರ ಅಫಿಷಿಯಲ್ ಈ ಪೇಜ್ಗಳಲ್ಲೂ ಕೂಡ ಸರ್ಚ್ ಮಾಡಿ ಅದನ್ನು ಓಪನ್ನ ಮಾಡ್ಕೊಬೋದು. ಇಲ್ಲ ಬೇಡ ನಮಗೆ ಸಿಗ್ತಾ ಇಲ್ಲ ಅಂದರೆ ನೀವು ಇನ್ನೊಂದು ಕೂಡ ಮಾಡ್ಬೋದು. ಗೂಗಲ್ಗೆ ಹೋಗಿ RWS ಕನ್ನಡ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ನೀವು ಸರ್ಚ್ನ ಮಾಡಿದರೆ ನಿಮಗೆ ಈ ಲೈಕ್
ವರ್ಕಿನ ಡೀಟೇಲ್ಸ್ ಸಿಗುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ಓಪನ್ನ ಮಾಡ್ಬೋದು. ಸೊ ನೀವಿಲ್ಲಿ ನೋಡ್ಬೋದು AI ಡೇಟಾ ಸ್ಪೆಷಲಿಸ್ಟ್ ಕನ್ನಡ ರೋಲ್ಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಡೇಟಾ ಸ್ಪೆಷಲಿಸ್ಟ್ ಆಗಿ ವರ್ಕ್ನ ಮಾಡ್ತೀರಾ, ಅದು ಕೂಡ ಕನ್ನಡ ಭಾಷೆಯಲ್ಲಿ. ಸೊ ನೀವಿಲ್ಲಿ ನೋಡಿದ್ರೆ ಲುಕಿಂಗ್ ಫಾರ್ ಅ AI ಡೇಟಾ ಸ್ಪೆಷಲಿಸ್ಟ್ ಟು ಸಪೋರ್ಟ್ ಇಂಪ್ರೂವ್ಮೆಂಟ್ ಆಫ್ AI ಜನರೇಷನ್ ಕಂಟೆಂಟ್ಸ್ ಇನ್ ಕನ್ನಡ ಅಂತ ಕೊಟ್ಟಿದ್ದಾರೆ. ಸೊ AI ಜನರೇಷನ್ ಕಂಟೆಂಟ್ಸ್ಗಳನ್ನ ಲೈಕ್ ಡೆವಲಪ್ ಮಾಡೋದಕ್ಕೆ, ಅದು ಕೂಡ ಕನ್ನಡ ಭಾಷೆಯಲ್ಲಿ ನಾವು ಈ ರೋಲ್ಗೆ ಹೈರಿಂಗ್ನ ಮಾಡ್ತಾ ಇದ್ದೀವಿ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಜಾಬ್ ಟೈಪ್ ಬಂದರೆ ನಿಮಗೆ ಇಲ್ಲಿ ಫ್ರೀಲೈನ್ಸಿಂಗ್ ಆಗಿರುತ್ತೆ, ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಲೊಕೇಶನ್ನು. ಇನ್ನು ವರ್ಕ್ ಶೆಡ್ಯೂಲ್ಸ್ ನೋಡಿದ್ರೆ ಇದು ಪಾರ್ಟ್ ಟೈಮ್ ಆಗಿ ನೀವು ಮಾಡುವಂಥದ್ದು 10+ hours ಪರ್ ವೀಕ್ ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ. ಅದು ಕೂಡ ಫ್ಲೆಕ್ಸಿಬಲ್ ವರ್ಕಿಂಗ್ ವೇರ್ ಎವರ್ ಯು ವಾಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ, ನೀವು ಎಲ್ಲಿಂದ ಬೇಕಾದರೂ ನೀವು ಈ ಕೆಲಸನ ಮಾಡ್ಬೋದು, ಯಾವಾಗ ಬೇಕಾದರೂ ನೀವು ಮಾಡ್ಬೋದಾಗಿರುತ್ತೆ. ಸ್ಟಾರ್ಟಿಂಗ್ ಡೇಟ್ ನೋಡಿದ್ರೆ ಇಮಿಡಿಯೇಟ್ ಜಾಯ್ನಿಂಗ್ ಅಂತ ಕೊಟ್ಟಿದ್ದಾರೆ. ಡ್ಯೂರಿಯೇಷನ್ ನೋಡಿದ್ರೆ TBC ಅಂತ ಕೊಟ್ಟಿದ್ದಾರೆ. ಇನ್ನು ರೇಟ್ ನೋಡಿದ್ರೆ $4 ಪರ್ ಅವರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ $4 ಪರ್ ಅವರ್ ನಾವು ಪ್ರೊವೈಡ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ವೇರಿ ಆಗುತ್ತೆ, ಯಾವ ಪ್ರಾಜೆಕ್ಟ್ನ ನಿಮಗೆ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟಾರ್ಟಿಂಗ್ $4 ಇರುತ್ತೆ. ಇದು ನಿಮ್ಮ ಲೊಕೇಶನ್ ಮೇಲೂ ಕೂಡ ಡಿಫ್ರೆಂಟ್ ಆಗುತ್ತೆ. ಅಟ್ಲೀಸ್ಟ್ ಬೇಸಿಕ್ ಆದರೂ ಅವ್ರು ನಿಮಗೆ $400ನ ಪ್ರೊವೈಡ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೀವಿಲ್ಲಿ ನೋಡ್ಬೋದು ಹೆಲ್ಪ್ ಶೇಪ್ ದ ಫ್ಯೂಚರ್ AI ಅಂತ ಕೊಟ್ಟಿದ್ದಾರೆ. ಸೊ ಫ್ಯೂಚರ್ AIನ ನೀವು ಶೇಪ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಬೋದು. ಆರ್ ಯು ಅ ಸ್ಟೂಡೆಂಟ್ ರೀಸೆಂಟ್ಲಿ ಗ್ರ್ಯಾಜುಯೇಟೆಡ್ ಸ್ಟೇಯಿಂಗ್ ಅಟ್ ಹೋಮ್ ಪಾರ್ಟ್ನರ್ ವರ್ಕರ್ ಆರ್ ಸ್ಪೆಸಿಫಿಕ್ಲಿ ಸೀಕಿಂಗ್ ಫ್ಲೆಕ್ಸಿಬಲ್ ರಿಮೋಟ್ ವರ್ಕ್, ಆರ್ ಯು ಇಂಟ್ರೆಸ್ಟೆಡ್ ಟು ಶೇರ್ ಆ್ಯಂಡ್ ಡೆವಲಪ್ ಅ ಸೇಫ್ ಆಫ್ ಟುಡೇಸ್ AI ಮೋಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಸ್ಟೂಡೆಂಟ್ಸ್ ಆಗಿದ್ರು, ಗ್ರ್ಯಾಜುಯೇಟ್ಸ್ ಆಗಿದ್ದೀವಿ ರೀಸೆಂಟಾಗಿ, ಅಥವಾ ಮನೇಲಿದ್ದೀವಿ, ಮದರ್ಸ್ ಆಗಿರ್ಬೋದು, ಹೌಸ್ ವೈಫ್ಸ್ಗಳಾಗಿರ್ಬೋದು, ಅಥವಾ ಯಾರೆಲ್ಲ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಜಾಬ್ನ ಹುಡುಕ್ತಾ ಇದ್ದೀವಿ ಅನ್ನೋರು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಇನ್ನು ವಾಟ್ ಯು ವಿಲ್ ಡೂ ನೋಡಿದ್ರೆ ದ ರೋಲ್ ಇನ್ವಾಲ್ವ್ಸ್ ಡೇಟಾ ರಿಲೇಟೆಡ್ ಟಾಸ್ಕ್ ಇನ್ಕ್ಲೂಡಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ರೋಲಲ್ಲಿ ಏನಿರುತ್ತೆ ಅಂದರೆ ಡೇಟಾ ರಿಲೇಟೆಡ್ ಟಾಸ್ಕ್ಗಳಿರುತ್ತೆ, ಅದು ಕೂಡ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅನ್ನೋದನ್ನು ಕೂಡ ಅವರಿಲ್ಲಿ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಸೊ ಮೊದಲನೇದಾಗಿ ನಿಮ್ಮ ಟಾಸ್ಕ್ ಏನಿರುತ್ತೆ ಅಂತ ನೋಡಿದ್ರೆ ಡೇಟಾ ಕಲೆಕ್ಟಿಂಗ್, ವ್ಯಾಲಿಡೇಟಿಂಗ್ ಆ್ಯಂಡ್ ಅನಲೈಸಿಂಗ್ ರಿಲೇಟೆಡ್ ಇಲ್ಲಿ ವರ್ಕ್ಗಳಿರುತ್ತೆ ಅಂತ ಹೇಳ್ತಿದ್ದಾರೆ. ಡೇಟಾಗಳನ್ನ ಲೈಕ್ ಕಲೆಕ್ಟ್ ಮಾಡುವಂಥದ್ದು, ಇವ್ಯಾಲ್ಯೂಯೇಟ್ ಮಾಡುವಂಥದ್ದು ಅಥವಾ ಅನಲೈಸ್ ಮಾಡುವ ರಿಲೇಟೆಡ್ ಜಾಬ್ ಇರುತ್ತೆ. ಪೇರ್ ವೈಸ್ ರೋಲ್ಗಳಿರುತ್ತೆ, ಅಂದರೆ ಪೇರ್ ವೈಸ್ ಟಾಸ್ಕ್ಗಳಿರುತ್ತೆ ನಿಮಗೆ ಡೇಟಾ ರಿಲೇಟೆಡ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೌಂಟಿಂಗ್ ಟಾಸ್ಕ್ಗಳು ಕೂಡ ಇರ್ಬೋದು ನಿಮಗೆ ಅನ್ನೋದನ್ನ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಅಜೆಕ್ಟ್ ಅದರ್ ಲೇಬಲಿಂಗ್ ಅಕ್ರಾಸ್ ಡಿಫ್ರೆಂಟ್ ಕಂಟ್ರಿ ಟೈಪ್ಸ್, ಆಡಿಯೋಸ್ಗಳಿರ್ಬೋದು, ವಿಡಿಯೋಸ್, ಇಮೇಜಸ್ ಆ್ಯಂಡ್ ಕಲೆಕ್ಟಿಂಗ್ ಡೇಟಾಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಆಡಿಯೋನ ಕೊಟ್ಟು ಅದರಲ್ಲಿ ಏನಿದೆ ಅದನ್ನು ಕೇಳಿಸ್ಕೊಂಡು ಟೈಪ್ನ ಮಾಡೋದಕ್ಕೆ ಕೇಳ್ಬೋದು, ಅಥವಾ ವಿಡಿಯೋನ ಕಳಿಸಿ ಅದರಲ್ಲಿ ಏನಿದೆ ಅದನ್ನು ನೋಡಿ ಟೈಪ್ ಮಾಡೋದಕ್ಕೆ ಕೇಳ್ಬೋದು, ಅಥವಾ ಇಮೇಜಸ್ನ ಕಳಿಸಿ ಅದರಲ್ಲಿ ಏನಿದೆ ಅದನ್ನು ಟೈಪ್ ಮಾಡೋದಕ್ಕೆ, ಈ ರೀತಿಯಾದಂಥ ಲೈಕ್ ಡೇಟಾಸ್ಗಳನ್ನ ನಿಮಗೆ ಕಳಿಸಿ ಅವರು ಅದನ್ನು ಕನ್ನಡ ಭಾಷೆಯಲ್ಲಿ ವ್ಯಾಲಿಯೇಟ್ ಮಾಡೋದಕ್ಕೆ ಕೇಳ್ಬೋದು. ಇನ್ನು ವಾಟ್ ವಿ ಆರ್ ಲುಕಿಂಗ್ ಫಾರ್ ಅಂತ ಕೇಳ್ತಿದ್ದಾರೆ. ಸೊ ನಿಮ್ಮಲ್ಲಿ ಏನು ಸ್ಕಿಲ್ಸ್ಗಳಿರಬೇಕು ಅವರಿಲ್ಲಿ ಹುಡುಕ್ತಾ ಇದ್ದಾರೆ ಅಂದರೆ ನೇಟಿವ್ ಲೆವೆಲ್ ಫ್ಲೂಯೆನ್ಸಿ ಇನ್ ಕನ್ನಡ ಅಂತ ಕೊಡ್ತಾ ಇದ್ದಾರೆ. ಸೊ ನಿಮ್ಗೆ ಏನಾದರೂ ಫ್ಲೂಯೆನ್ಸಿ ಇದೆ, ಕನ್ನಡ ಚೆನ್ನಾಗಿ ನಿಮಗೆ ಮಾತಾಡೋದಕ್ಕೆ, ಬರೆಯೋದಕ್ಕೆ, ಓದೋದಕ್ಕೆ ಬರುತ್ತೆ ಅಂದರೆ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ಇಂಗ್ಲೀಷ್ ಕೂಡ ಸ್ವಲ್ಪ ಆದರೂ ಫ್ಲೂಯೆನ್ಸಿ ಆರ್ ಅಡ್ಜಸ್ಟಬಲ್ ಆಗಿ ನಿಮಗೆ ಇರಬೇಕು. B2 ಆ್ಯಂಡ್ C2 ಇರಬೇಕು ಅಂತ ಕೇಳ್ತಿದ್ದಾರೆ. ಅಂದರೆ ಇಂಗ್ಲೀಷ್ ಲೆವೆಲಲ್ಲಿ ಸ್ವಲ್ಪ ಆದರೂ ಮಾತಾಡೋದಕ್ಕೆ, ಓದೋದಕ್ಕೆ, ಬರೆಯೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನೋಡಿದ್ರೆ AI ಆ್ಯಂಡ್ ಡೇಟಾ ಪ್ರಿಫರೆನ್ಸ್ ಕೂಡ ಕೇಳ್ತಾ ಇದ್ದಾರೆ. ಸೊ AI ನಿಮ್ಗೆ ಏನಾದರೂ ವರ್ಕ್ ಮಾಡಿ ಅಥವಾ ಡೇಟಾ ಎಂಟ್ರಿಯಲ್ಲಿ ಡೇಟಾ ರಿಲೇಟೆಡ್ ವರ್ಕ್ಗಳಲ್ಲಿ ಮಾಡಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಅದು ಕೂಡ ಪ್ಲಸ್ ಆಗುತ್ತೆ. ಇನ್ 1 ಆರ್ ಮೋರ್ ಆಫ್ ದ ಫಾಲೋಯಿಂಗ್ ಏರಿಯಾಸ್ ಅಂತ ಕೂಡ ಕೊಟ್ಟಿದ್ದಾರೆ. ಯಾವ ಏರಿಯಾದಲ್ಲಿ ಬೇಕಾದರೂ ಆಗಿರ್ಬೋದು, ಬಟ್ ಡೇಟಾ ರಿಲೇಟೆಡ್ ವರ್ಕ್ ಮಾಡಿದರೆ ಇಲ್ಲಿ ನಿಮಗೆ ಪ್ಲಸ್ ಆಗುತ್ತೆ. ಇನ್ನು ವಾಟ್ ವಿ ಆಫರ್ ಅಂತ ನೋಡಿದ್ರೆ ಫ್ಲೆಕ್ಸಿಬಲ್ ಶೆಡ್ಯೂಲ್ಸ್ ಇರುತ್ತೆ ನಿಮಗೆ ಅಂತ ಕೊಡ್ತಾ ಇದ್ದಾರೆ. ಸೊ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ, ಯಾವುದೇ ರೀತಿ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಇರೋದಿಲ್ಲ. ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಇನ್ನು ಆಪರ್ಚುನಿಟೀಸ್ ಟು ಅರ್ನ್ ಎಕ್ಸ್ಟ್ರಾ ಇನ್ಕಮ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀರಾ ಅಂದರೂ ಕೂಡ ನೀವು ಪಾರ್ಟ್ ಟೈಮ್ ಆಗಿ ಇಲ್ಲಿ ವರ್ಕ್ನ ಮಾಡಿ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಇನ್ನು ಟೈಮ್ಲಿ ಪೇಮೆಂಟ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟೈಮ್ಲಿ ಪೇಮೆಂಟ್ನ ಮಾಡ್ತಾರೆ, ಪೇಮೆಂಟಲ್ಲಿ ಯಾವುದೇ ಇಶ್ಯೂಸ್ಗಳನ್ನ ನಿಮಗೆ ಬರೋದಿಲ್ಲ, ಆರಾಮಾಗಿ ನೀವು ಇಲ್ಲಿ ಮಾಡ್ಬೋದಾಗಿರುತ್ತೆ. ಅದಾದಮೇಲೆ ದ ಜಾಬ್ ಇಸ್ ಡೀಟೇಲ್ ಫಾರ್ ಸ್ಟೂಡೆಂಟ್ಸ್, ಪಾರ್ಟ್ ಟೈಮ್ಸ್ ಆರ್ ಸ್ಟೇ ಅಟ್ ಹೋಮ್ ಪಾರ್ಟ್ನರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಲೈಕ್ ಸ್ಟೂಡೆಂಟ್ಸ್ಗಳಾಗಿದ್ದೀರಾ ಅಥವಾ ಪಾರ್ಟ್ ಟೈಮ್ ಜಾಬ್ನ ಹುಡುಕ್ತಾ ಇದ್ದೀರಾ ಅಥವಾ ಸ್ಟೇ ಅಟ್ ಹೋಮ್ ರೋಲ್ಗಳನ್ನ ಅಥವಾ ನೀವೇನಾದ್ರು
ಹೌಸ್ ವೈಫ್ಸ್ ಆ ರೀತಿ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇನ್ನು ಲೈಕ್ ಏನು ಟೈಪ್ಸ್ ಇದೆ, ವೆನ್ ಅಪ್ಲೈ, ವೇರ್ ಅಪ್ಲೈ ಅದೆಲ್ಲ ಕೂಡ ಕೊಟ್ಟಿದ್ದಾರೆ. ಅದನ್ನೆಲ್ಲ ನೀವು ಕ್ಲಿಯರಾಗಿ ಇಲ್ಲಿ ಚೆಕ್ಔಟ್ ಮಾಡ್ಕೊಬೋದಾಗಿರುತ್ತೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ. ಬಟ್ ನಿಮಗೆ ಈ ರೋಲಲ್ಲಿ ಇಂಟ್ರೆಸ್ಟ್ ಇದೆ, ನಾವು ಅಪ್ಲೈನ ಮಾಡ್ತೀವಿ ಅಂದರೆ ಜಸ್ಟ್ ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಕ್ಲಿಕ್ನ ಮಾಡಿದ್ಮೇಲೆ ನಿಮಗೆ ಒಂದು ಫಾರ್ಮ್ ಓಪನ್ ಆಗುತ್ತೆ. ಮೇಯ್ನಾಗಿ ಈ ಫಾರ್ಮ್ಗೆ ನೀವು ಲೈಕ್ ಫಿಲ್ನ ಮಾಡಿ ಸೆಂಡ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಅವರ ಕಡೆಯಿಂದ ನಿಮಗೆ ಲೈಕ್ ಇಮೇಲ್ ಅಥವಾ ಕಾಂಟ್ಯಾಕ್ಟ್ನ ಮಾಡುವಂಥದ್ದು. ಸೊ ಏನೆಲ್ಲ ಕ್ವೆಶನ್ಸ್ ಇದೆ ಅಂತ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತೀನಿ. ಇಲ್ಲಿ ನೀವು ಫಸ್ಟ್ನಾಗಿ ನಿಮ್ಮ ರೆಸ್ಯೂಮ್, ಅಪ್ಡೇಟೆಡ್ ರೆಸ್ಯೂಮ್ನ ನೀವು ಅಟ್ಯಾಚ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಫುಲ್ ನೇಮ್, ನಿಮ್ಮ ಇಮೇಲ್ ಐ ಡಿ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ಕರೆಂಟ್ ಲೊಕೇಶನ್, ಯಾವ ಲೊಕೇಶನಲ್ಲಿದ್ದೀರಾ, ಕರೆಂಟ್ ಕಂಪ್ನಿ, ನೀವೇನಾದ್ರು ವರ್ಕ್ ಮಾಡಿದರೆ ಕರೆಂಟ್ ಕಂಪ್ನಿನ ಹಾಕ್ಕೊಡ್ಬೇಕು. ಅದಾದಮೇಲೆ ಇದ್ರೆ ಲಿಂಕ್ಡ್ಇನ್ ಇದು ಯಾವ್ದು ಇದೆ ಲೈಕ್ ಲಿಂಕ್ನ ಹಾಕ್ಬೋದು. ನೀವು ಎಲ್ಲರ ಹತ್ರ ಲಿಂಕ್ಡ್ಇನ್ ಇರುತ್ತೆ, ಸೊ ಅಟ್ಲೀಸ್ಟ್ ಒಂದಾದರೂ ಲಿಂಕ್ಡ್ಇನ್ ಲಿಂಕ್ನ ಇಲ್ಲಿ ಹಾಕಿ, ಪ್ರೊಫೈಲ್ ಲಿಂಕ್ನ. ಅದಾದಮೇಲೆ ನೀವು ಇಲ್ಲಿ ನೋಡಿದ್ರೆ ವಾಟ್ ಕಂಟ್ರಿ ಟು ಯು ಕರೆಂಟ್ಲಿ ಲೀವ್ ಇನ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ವಾಟ್ ಈಸ್ ಯೋರ್ ನೇಟಿವ್ ಲ್ಯಾಂಗ್ವೇಜ್ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಮ ಲ್ಯಾಂಗ್ವೇಜ್ ಯಾವುದಿದೆ, ನೀವು ಕನ್ನಡದಲ್ಲಿ ಇಲ್ಲಿ ವರ್ಕ್ನ ಮಾಡೋದಕ್ಕೆ ಇಷ್ಟಪಟ್ಟರೆ ಕನ್ನಡ, ಇಂಗ್ಲೀಷ್, ಹಿಂದಿ, ನೀವು ಯಾವ ಲ್ಯಾಂಗ್ವೇಜಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀರಾ ಆ ಲ್ಯಾಂಗ್ವೇಜ್ನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ವಾಟ್ ಅದರ್ ಲ್ಯಾಂಗ್ವೇಜ್ ಯು ಸ್ಪೀಕ್ ಇನ್ಫ್ಲೂಯೆನ್ಸಿ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಇಂಗ್ಲೀಷ್ ಅಂತ ಸೆಲೆಕ್ಟ್ನ ಮಾಡ್ಕೊಬೋದಾಗಿರುತ್ತೆ. ಸೊ ಇಲ್ಲಿ ಇಂಗ್ಲೀಷಲ್ಲೇ ಡಿಫ್ರೆಂಟ್ ಟೈಪ್ಸ್ ಇದೆ, ಅದರಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಿದರೆ ಇಂಡಿಯಾ ಸಿಗುತ್ತೆ, ಅದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಹ್ಯಾವ್ ಯು ವರ್ಕ್ಡ್ ವಿತ್ ಪಾರ್ಟ್ ಟೈಮ್, ಸೊ ನೋ ಅಂತ ಕೊಡಿ. ನೀವು ಇಲ್ಲಿ ಯಾವುದೇ ರೀತಿ ವರ್ಕ್ನ ಮಾಡಿಲ್ಲ ಈ ಕಂಪ್ನಿ ಜೊತೆ ಅಂತ. ವಾಟ್ ಈಸ್ ಯೋರ್ ಹೈಯರ್ ಲೆವೆಲ್ ಆಫ್ ಎಜುಕೇಷನ್ ಕೇಳ್ತಾ ಇದ್ದಾರೆ. ಸೊ ನಿಮ್ಮ ಹೈಯರ್ ಲೆವೆಲ್ ಆಫ್ ಎಜುಕೇಷನ್ ಏನಾಗಿದೆ, 12th ಪಾಸ್ ಆಗಿದ್ದೀರಾ, ಡಿಗ್ರಿನಾ, ಡಿಪ್ಲೊಮೋನ, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ಅದಾದಮೇಲೆ ಆರ್ ಯು 18+ ಅಂತ ಕೇಳ್ತಾರೆ. ಸೊ 18+ ಆಗಿರೋರು ಇಲ್ಲಿ ಅಪ್ಲೈ ಮಾಡೋಕ್ಕೆ ಚಾನ್ಸ್ ಸಿಗೋವಂಥದ್ದು. ಸೊ ಎಸ್ ಅಂತ ಕೊಡಿ. ಅದಾದಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ಆರ್ ಯು ಫ್ರೀಲಾನ್ಸಿಂಗ್ ಆರ್ ಪ್ರೈವೇಟ್ ಇಂಡಿವಿಜುವಲ್ಸ್ ಅಂತ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ನೀವು ಯಾವ್ದು ಬೇಕೋ ಅದನ್ನು ಕೊಡ್ಬೋದು. ವಿತ್ ಬಿಸ್ನೆಸ್ ಲೈಸೆನ್ಸ್ ಅಥವಾ ಇದನ್ನು ಕೂಡ ನೀವು ಸೆಲೆಕ್ಟ್ನ ಮಾಡ್ಕೊಬೋದು, ಅದು ಬೆಸ್ಟ್ ಇದೆ. ಆರ್ ಯು ಏಬಲ್ ಟು ಇನ್ವಾಯ್ಸ್, ಸೊ ಇಲ್ಲಿ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತಲೇ ಕೊಡಿ, ಬೆಸ್ಟ್ ಇದು, ನೋ ಅಂತ ಕೊಡಿ. ಯಾವುದೇ ಬಿಸ್ನೆಸ್ ರಿಗಾರ್ಡಿಂಗ್ ಇರೋದಿಲ್ಲ. ಸೆಲೆಕ್ಟ್ ದ ಆಪರ್ಚುನಿಟೀಸ್ ದಟ್ ಅಪ್ಲೈ ಅಂತ ಕೊಟ್ಟಿದೆ. ಐ ಆಮ್ ಅ ಫ್ರೀಲಾನ್ಸರ್ ಅಂತ ಹಾಕ್ಬೋದು, ಐ ಆಮ್ ಅ ರಿಜಿಸ್ಟರ್ಡ್ ಫ್ರೀಲಾನ್ಸರ್ ಅಂತ ಹಾಕ್ಬೋದು, ಅಥವಾ ಜಸ್ಟ್ ಐ ಆಮ್ ಅ ಫ್ರೀಲಾನ್ಸರ್ ಅಂತ ನೀವು ಇಲ್ಲಿ ಹಾಕ್ಬೋದಾಗುತ್ತೆ. ಸಿನ್ಸ್ ವೆನ್ ಯು ಆರ್ ಬೀನ್ ಇನ್ ಅ ಬಿಸ್ನೆಸ್ ಮಂತ್ ಇಯರ್ಸ್ ಅದನ್ನು ನೀವು ಹಾಕ್ಬೋದು. ಜಸ್ಟ್ ನೀವಿಲ್ಲಿ ಫ್ರೆಶರ್ಸ್ ಆಗಿರೋದ್ರಿಂದ N/A ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಿದರೆ ಆರ್ ಯು ಅವೈಲಬಲ್ ಫಾರ್ ದ ಪಾರ್ಟ್ ಟೈಮ್, ಎಸ್ ಅಂತ ಕೊಡಬೇಕು. ಇದಕ್ಕೆ ನೀವು ವುಡ್ ಯು ಸೊ ನೀವಿಲ್ಲಿ C+B2 ಅಥವಾ P1 ಹಾಕೋದಕ್ಕೆ ಟ್ರೈನ ಮಾಡಿ, ಅದರಿಂದ ನಿಮ್ಮನ್ನ ಸೆಲೆಕ್ಟ್ ಮಾಡೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯು ಅಗ್ರಿ ವಿತ್ ರೇಟ್ ಲೆವೆಲ್ ಆಫ್ ದಿಸ್ ಪ್ರಾಜೆಕ್ಟ್, ಓಕೆ ಎಸ್ ಅಂತ ನೀವಿಲ್ಲಿ ಕೊಡಬೇಕು, ಎಸ್ಸೇ ಕೊಡಬೇಕು, ನೋ ಕೊಡಬೇಡಿ. ಅದಾದಮೇಲೆ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಾದಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡೋದಕ್ಕೆ ಒಂದು ಬಾಕ್ಸ್ ಇದೆ, ಇದನ್ನು ಸೆಲೆಕ್ಟ್ನ ಮಾಡಿಕೊಂಡು ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ಬೇಕೆ ಸೊ ಎಲ್ಲನೂ ಕೂಡ ನೀವು ಕರೆಕ್ಟಾಗಿ ಫಿಲ್ ಮಾಡಾದ್ಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ, ಲೈಕ್ ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ. ಇದಾದ ಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ಐ ಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಸೊ ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಇದು ಬಿಟ್ಟು ಬೇರೆ ಯಾವ್ದಾದ್ರು ರೋಲ್ಗಳಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೂ ಕೂಡ ಅದನ್ನು ಇಲ್ಲಿ ಸರ್ಚ್ನ ಮಾಡಿ ಅಥವಾ ಚೆಕ್ನ ಮಾಡಿ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಇದು ಬಿಟ್ಟು ಬೇರೆ ಏನಾದ್ರು ಡೌಟ್ಸ್ ಇದೆ, ಕ್ವೆಶನ್ಸ್ಗಳಿದೆ, ನಿಮಗೆ ಆನ್ಸರ್ಸ್ ಬೇಕಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ನಿಮಗೆ ಅಲ್ಲಿ ಆದಷ್ಟು ಆನ್ಸರ್ನ ಮಾಡ್ತೀನಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.